ಇವಳಂತ ಹೆಂಡತಿ ಇದ್ರೆ ಕಥೆ ಮುಗಿತು. ಯಾಕೆ ಅಂತ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಇವಳು ದಿನ ಗಂಡನಿಗೆ ಕೊಡ್ತಾ ಇದ್ದಿದ್ದು ಅನ್ನ ಅಲ್ಲ ವಿಷ. ದಿನ ಅನ್ನದಲ್ಲಿ ಚೂರು ಚೂರು ವಿಷ ಬೆರೆಸಿ ಸಾಯಿಸೋದಕ್ಕೆ ಸ್ಕೆಚ್ ಹಾಕಿದ್ಲು ಪತ್ನಿ. ತನ್ನ ಪ್ರಿಯಕರನಿಗಾಗಿ ಗಂಡನನ್ನೇ ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ಲು ಕ್ರಿಮಿನಲ್ ಪತ್ನಿ. ಪ್ರಿಯಕರನೊಂದಿಗಿನ ಮೊಬೈಲ್ ಸಂಭಾಷಣೆಯ ಆಡಿಯೋವನ್ನ ಕೇಳಿ ಬೆಚ್ಚಿ ಬಿದ್ದ ಗಂಡನಿಂದ ಈಗ ದೂರು ದಾಖಲಾಗಿದೆ. ಪೊಲೀಸರಿಗೆ ದೂರು ಕೊಟ್ಟು ಪ್ರಾಣ ಉಳಿಸಿಕೊಂಡಿದ್ದಾನೆ ಪತಿರಾಯ ನರಸಿಂಹಪ್ಪ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಮುನಿಮಂಗಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅದೇ ಗ್ರಾಮದ ಆನಂದ ರೆಡ್ಡಿ ಜೊತೆ ಸೇರಿ ಕೊಲೆಗೆ ಯತ್ನಿಸಿದ್ದ ಪತ್ನಿ ಕೃಷ್ಣಮ್ಮನನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ ಅವರಿಂದ. ಎಸ್ ಮುದ್ದುಕೃಷ್ಣ, ಈ ರೀತಿ ತನ್ನ ಹೆಂಡತಿ ತನಗೆ ನಿಧಾನಕ್ಕೆ ಪಾಯ್ಸನ್ ಕೊಡ್ತಾ ಇದ್ದಾಳೆ ಅಂತ ಗಂಡನಿಗೆ ಗೊತ್ತಾಗಿದ್ದು ಹೇಗೆ? ಈಗ ಪರಿಸ್ಥಿತಿ ಹೇಗಿದೆ ಆತನದ್ದು ಆರೋಗ್ಯ ಸ್ಥಿತಿ? ಖಂಡಿತ ಅರವಿಂದ್ ಸರ್, ಈ ಒಂದು ಪ್ರಕರಣ ಅಂದ್ರೆ ಆತನಿಗೆ ಈ ಒಂದು ಕೊಲೆ ಸಂಚು ಬಯಲಾಗಿದ್ದು ಒಂದು ಮೊಬೈಲ್ ರೆಕಾರ್ಡ್ ಮೂಲಕ. ಅಂತಂದ್ರೆ ಈ ಹೆಂಡತಿ ಎಂದೇಳಿ ಹೆಂಡತಿಗೆ ನರಸಿಂಹಪ್ಪ ಯಾವುದೇ ರೀತಿಯ ಮೊಬೈಲ್ ಅನ್ನ ಕೊಟ್ಟಿರಲ್ಲ. ಆದ್ರೆ ಪ್ರಿಯಕರ ಏನಿದ್ದಾನೆ ಆತ ಈಕೆ ಜೊತೆ ಮಾತಾಡ್ಲಿಕ್ಕೆ ಅಂತ ಒಂದು ಮೊಬೈಲ್ ಅನ್ನ ಕೊಟ್ಟಿರ್ತಾನೆ. ಆ ಮೊಬೈಲ್ ನಲ್ಲಿ ಏನಿರ್ತದೆ, ಆ ಮೊಬೈಲ್ ಈ ಗಂಡನ ಕೈಗೆ ಸಿಕ್ಕಾಕೊಂಡಾಗ ಆ ಮೊಬೈಲ್ ಅನ್ನ ಈತ ಕಿತ್ಕೊಂಡಿರ್ತಾನೆ. ನಿನಗೆ ಈ ಮೊಬೈಲ್ ಎಲ್ಲಿಂದ ಬಂತು, ನೀವು ಯಾರು ಕೊಟ್ಟರು, ಯಾರ ಜೊತೆ ಮಾತಾಡ್ತಿದ್ಯಾ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡ್ತಾನೆ. ಆದ್ರೆ ಹಾಗೆ ಹೇಳ್ತಕ್ಕಂಥದ್ದು ಇದು ನನಗೆಲ್ಲೋ ದಾರಿಯಲ್ಲಿ ಸಿಕ್ತು, ಹಾಗಾಗಿ ನಾನು ಇದನ್ನ ಬಳಸ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾಳೆ. ಹಾಗಾಗಿ ಆ ಮೊಬೈಲ್ ಅನ್ನ ಗಂಡ ಅಂದ್ರೆ ಮೊದಲು ಪ್ರಿಯಕರ ಕೊಡ್ತಿರ್ತಕ್ಕಂಥ ಮೊಬೈಲ್ ಏನಿದೆ ಅದನ್ನ ಗಂಡ ಕಿತ್ಕೊಂಡು ಆತನ ಬಳಿ ಇಟ್ಕೊಂಡಿರ್ತಾನೆ. ಆದ್ರೆ ತದನಂತರ ಈಕೆ ಏನು ಕೃಷ್ಣಮ್ಮ ಇದ್ದಾಳೆ ತನ್ನ ಪ್ರಿಯಕರ ಆನಂದ್ ರೆಡ್ಡಿ ಜೊತೆ ಮಾತಾಡ್ಲಿಕ್ಕೆ ಅಂತ ಸಂಬಂಧಿಕರೊಬ್ಬರ ಒಂದು ಹ್ಯಾಂಡ್ ಸೆಟ್ ಅಂದ್ರೆ ಬೇರೆ ರೀತಿಯ ಮೊಬೈಲ್ ಅನ್ನ DL ಸಿಮ್ ಇರ್ತಕ್ಕಂಥ ಮೊಬೈಲ್ ಅನ್ನ ಇನ್ನೊಂದು ಮೊಬೈಲ್ ಅನ್ನ ತೆಗೆದುಕೊಂಡು ಆ ಮೊಬೈಲ್ ನಲ್ಲಿ ತನ್ನ ಸಿಮ್ ಅನ್ನ ಹಾಕೊಂಡು ಬಳಸ್ತಾ ಇರ್ತಾಳೆ. ಈಗ ಬಳಸ್ತಾ ಇರ್ತಕ್ಕಂಥ ಸಿಮ್ ಅಲ್ಲಿ ಆಕೆ ಏನ್ ಮಾಡ್ತಿದ್ಲು, ಈ ಹಿಂದೆ ಗಂಡ ಮೊಬೈಲ್ ಅನ್ನ ಯಾಕೆ ಇಟ್ಕೊಂಡ, ಮೊಬೈಲ್ ಕಿತ್ಕೊಂಡ್ಮೇಲೆ ಏನ್ ಮಾಡಿದೆ, ಮತ್ತೆ ಈಗ ನಾವು ಮಾಡಿದಂತ ಪ್ಲಾನ್ ಏನಾಯ್ತು, ನಾವು ಹೇಳಿದ್ನೆಲ್ಲ ಅದನ್ನ ಮಾಡುವಂತ ಅದೆಲ್ಲ ಏನ್ ಮಾಡ್ತಿದ್ಯಾ ನೀನು, ಅದನ್ನ ಎಲ್ಲ ಏನ್ ಮಾತಾಡಿರ್ತಾಳೆ ಅದೆಲ್ಲವೂ ಕೂಡ ಸಂಭಾಷಣೆ ಆ ಮೊಬೈಲ್ ನಲ್ಲಿ ಆಟೋಮೆಟಿಕ್ ಕಾಲ್ ರೆಕಾರ್ಡರ್ ಏನಿರುತ್ತೆ ಆ ರೆಕಾರ್ಡರ್ ನಲ್ಲಿ ಅದು ರೆಕಾರ್ಡ್ ಆಗಿರುತ್ತೆ. ತದನಂತರ ಈ ಮೊಬೈಲ್ ಅನ್ನ ಈ ಸಂಬಂಧಿ ಏನಿದೆ ಆತ ವಾಪಸ್ ಪಡ್ಕೊಳ್ತಾನೆ. ಆ ಸಂಬಂಧಿ ವಾಪಸ್ ಪಡ್ಕೊಂಡಾಗ ಈಕೆ ಮತ್ತೆ ಆನಂದ್ ರೆಡ್ಡಿ ಏನ್ ಮಾತಾಡಿರ್ತಾಳೆ ಆ ಸಂಭಾಷಣೆ ಕೂಡ ಅದರಲ್ಲಿ ಆಟೋಮೆಟಿಕ್ ಆಗಿ ರೆಕಾರ್ಡ್ ಆಗಿರುತ್ತೆ. ಆ ರೆಕಾರ್ಡ್ ಅಂತ ಕೇಳಿಸ್ಕೊಂಡಂತ ಸಂಬಂಧಿ ಏನಿದೆ ಅದನ್ನ ಈ ನರಸಿಂಹಪ್ಪನಿಗೆ ಕೊಟ್ಟಿರ್ತಾನೆ. ಈ ನರಸಿಂಹಪ್ಪ ಈ ಎಲ್ಲಾ ಸಂಭಾಷಣೆ ಇವರಿಬ್ಬರ ಸಂಭಾಷಣೆಯನ್ನ ಕೇಳಿಸ್ಕೊಂಡ ನಂತರ ನಿಜಕ್ಕೂ ಕೂಡ ಇವರಿಬ್ಬರ ಜೊತೆ ಅನೈತಿಕ ಸಂಬಂಧ ಇರ್ತಕ್ಕಂಥದ್ದು ಆತನಿಗೂ ಕೂಡ ದೃಢ ಆಗುತ್ತೆ. ಮತ್ತೆ ಈತನ ಕೊಲೆಗೆ ಮಾಡಿರ್ತಕ್ಕಂಥ ಪ್ಲಾನ್ ಕೂಡ ಸಂಚು ಕೂಡ ಬಯಲಾಗಿರ್ತಕ್ಕಂಥದ್ದು. ಓಕೆ ಮಧುಕೃಷ್ಣ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.